ಈ ಕಟ್ಟಡದ ತ್ಯಾಜ್ಯ ಏನಿದೆಯಲ್ಲ ಅದನ್ನು ಚರಂಡಿಗೆ ಸುರಿದ ಮಾಲೀಕರಿಗೆ 1,00,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಂಡವನ್ನು ವಿಧಿಸಿದೆ ಜಿಬಿಎ. ನೋಡಿ, ಈ ಕಟ್ಟಡ ತ್ಯಾಜ್ಯ ಇದೆಯಲ್ಲ ಅದನ್ನು ಚರಂಡಿಗೆ ಸುರಿದವರಿಗೆ 1,00,000 ರೂಪಾಯಿ ದಂಡ. ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಂಡವನ್ನು ವಿಧಿಸಲಾಗಿದೆ ಜಿಬಿಎಯಿಂದ. ಕೋರಮಂಗಲದ 1ನೇ ಬ್ಲಾಕ್ನಲ್ಲಿರುವ ನಿರ್ಮಾಣ ಹಂತದ ಕಟ್ಟಡ ಅದು. ತ್ಯಾಜ್ಯವನ್ನು ಫುಟ್ಪಾತ್ ಮತ್ತು ಚರಂಡಿಗೆ ಸುರಿದಿದ್ದಾರೆ ಕಟ್ಟಡದ ಮಾಲೀಕರು. ನಿಯಮ ಉಲ್ಲಂಘಿಸಿದ ಮಾಲೀಕರಿಗೆ ಭಾರೀ ಮೊತ್ತದ ದಂಡದ ಬರೆ ಬಿದ್ದಿದೆ. ಇವಾಗ ಕಟ್ಟಡದ ಮಾಲೀಕ ಡೇವಿಡ್ಗೆ 1,00,000 ರೂಪಾಯಿ ದಂಡವನ್ನು ವಿಧಿಸಿದೆ ಜಿಬಿಎ. ಕೂಡಲೇ ಮಾಲೀಕರ ಖರ್ಚಿನಲ್ಲೇ ಖರ್ಚಿನಲ್ಲೇ ತ್ಯಾಜ್ಯವನ್ನು ತೆರವುಗೊಳಿಸುವಂತೆ ಸೂಚನೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ಕಟ್ಟಡದ ತ್ಯಾಜ್ಯ ಇರುತ್ತಲ್ಲ ಅದನ್ನು ಚರಂಡಿಗೆ ಸುರಿದಿದ್ದಾರಂತೆ ಮಾಲೀಕರು. ಅದನ್ನು ಗಮನಿಸಿದ್ದಾರೆ ಜಿಬಿಎ ಅಧಿಕಾರಿಗಳು. ಅವರಿಗೆ ಬರೋಬ್ಬರಿ 1,00,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಡೇವಿಡ್ ಅಂತ ಹೇಳಿ ಆತ ಮಾಲೀಕ. ಕೋರಮಂಗಲದ 1ನೇ ಬ್ಲಾಕ್ನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಮತ್ತು ಅವರ ಖರ್ಚಿನಲ್ಲೇ, ಮಾಲೀಕರ ಖರ್ಚಿನಲ್ಲೇ ಆ ತ್ಯಾಜ್ಯವನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡುವುದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಎಷ್ಟನ್ನು ದಂಡ ವಿಧಿಸಲಾಗಿದೆ ಜಿಬಿಎ ವತಿಯಿಂದ ಅಂಥೇಳಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವಾಗ ನೋಡಿ, ಮೊದಲೇ ಸೂಚನೆಯನ್ನು ಕೊಟ್ಟಿರ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ. ಈ ನಿಯಮವನ್ನು ಉಲ್ಲಂಘನೆ ಮಾಡಿದವರಿಗೆ ಜಿಬಿಎ ಏನು ಅವರ ಮೊದಲೇ ಹೇಳಿತ್ತು ದಂಡ ವಿಧಿಸ್ತೀವಿ ಅಂಥೇಳಿ, ಆ ದಂಡವನ್ನು ವಿಧಿಸುವಲ್ಲಿ ಅವರು ಮುಂದೆ ಆಗ್ತಾ ಇದ್ದಾರೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ.